ನಮಸ್ಕಾರ. ಒಂದೇ ತಿಷ್ಟಂ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಬನ್ನಿ, ಇವತ್ತಿನ ದಿನ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಮತ್ತು ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಏನದು ಬ್ರೇಕಿಂಗ್ ನ್ಯೂಸು ಅಂತ ಹೇಳಿದರೆ, ನ್ಯಾಷನಲ್ ಹೆರಾಲ್ಡ್ ಕೇಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ಕೇಸ್ನಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಅಸೋಸಿಯೇಟೆಡ್ ಜರ್ನಲ್ ಲಿಮಿಟೆಡ್ ಈ ಒಂದು ಕಂಪನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಟ್ಟಾರೆ ಆಸ್ತಿಯಲ್ಲಿ ಸುಮಾರು 671ರಿಂದ 700 ಕೋಟಿಗಳಷ್ಟು ಹಣವನ್ನು ರಿಕವರಿ ಮಾಡೋದಕ್ಕೆ ಇಡಿ ಸಂಸ್ಥೆ ಶ್ರೀಮತಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ನೋಟಿಸನ್ನು ಸರ್ವ್ ಮಾಡಿದೆ. ಈ ನೋಟಿಸನ್ನು ಏಪ್ರಿಲ್ 11ನೇ ತಾರೀಕು ಈಗಾಗಲೇ ಇಡಿ ಒಂದು ಕೊಟ್ಟಿರೋದು. ಈಗ ಈ ಒಂದು ನ್ಯಾಷನಲ್ ಹೆರಾಲ್ಡ್ ಕೇಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಂದು ಸಣ್ಣ ಮಾಹಿತಿಯನ್ನು ಕೊಟ್ಬಿಡ್ತೀನಿ. ನ್ಯಾಷನಲ್ ಹೆರಾಲ್ಡ್ ಅನ್ನೋದೊಂದು ಪತ್ರಿಕೆ. ಈ ಪತ್ರಿಕೆಯನ್ನು ಪಬ್ಲಿಷ್ ಮಾಡ್ತಕ್ಕಂಥ ಒಂದು ಸಂಸ್ಥೆ ಯಾವುದು ಅಂತ ಹೇಳಿದರೆ ಅಸೋಸಿಯೇಟೆಡ್ ಜರ್ನಲ್ ಲಿಮಿಟೆಡ್ ಅನ್ನುವ ಒಂದು ಸಂಸ್ಥೆ ನ್ಯಾಷನಲ್ ಹೆರಾಲ್ಡ್ ಅನ್ನುವ ಪತ್ರಿಕೆಯನ್ನು ಪಬ್ಲಿಷ್ ಮಾಡುತ್ತೆ. ಹಾಗಾದರೆ ಈ ಅಸೋಸಿಯೇಟೆಡ್ ಜರ್ನಲ್ ಲಿಮಿಟೆಡ್ ಯಾರ ಅಧೀನದಲ್ಲಿದೆ? ಇದರ ಮಾಲೀಕತ್ವ ಯಾರು ಅಂತ ಹೇಳಿದರೆ, ಇದರ ಮಾಲೀಕತ್ವ ಶ್ರೀಮತಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರದು. ಹಾಗಾದರೆ ಒಂದು ಕಂಪನಿ ಇಂಡಿವಿಜುವಲ್ ಆಗಿ ಆಸ್ತಿ ಮಾಡೋದಕ್ಕೆ ಬರಲ್ಲ. ಹೀಗಾಗಿ ಈ ನ್ಯಾಷನಲ್ ಹೆರಾಲ್ಡ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಪತ್ರಿಕೆಯನ್ನು ಅಸೋಸಿಯೇಟೆಡ್ ಜರ್ನಲ್ ಲಿಮಿಟೆಡ್ ಅನ್ನುವ ಒಂದು ಸಂಸ್ಥೆ ಪಬ್ಲಿಷ್ ಮಾಡುತ್ತೆ. ಆದರೆ ಆ ಸಂಸ್ಥೆಗೆ ಮೂಲ ಓನರು ಅಥವಾ ಮಾಲೀಕತ್ವ ದ ಯಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನುವ ಒಂದು ಸಂಸ್ಥೆ ಇದಕ್ಕೆ ಮಾಲೀಕರಾಗಿರ್ತಾರೆ. ಆ ಯಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನುವ ಒಂದು ಲಿಮಿಟೆಡ್ ಕಂಪನಿ ವಿಚ್ ಇಸ್ ಓನ್ಡ್ ಬೈ ಶ್ರೀಮತಿ ಸೋನಿಯಾ ಗಾಂಧಿ ಅಂಡ್ ರಾಹುಲ್ ಗಾಂಧಿ ಟು ದಿ ಎಕ್ಸ್ಟೆಂಟ್ ಆಫ್ 38% ಇವ್ರದ್ದು ಶೇರ್ ಇರುತ್ತೆ, ರಾಹುಲ್ ಗಾಂಧಿ ಅವ್ರದ್ದು. ಅವ್ರ ತಾಯಿಯವ್ರದ್ದು ಕೂಡ 38%. ಒಟ್ಟಾರೆ 76% ಅದರ ಶೇರು ಇವರ ಹೆಸರು ಮೇಲೆ ಇರೋದ್ರಿಂದ ಇವರೇ ಇವರೇ ಓನರ್ ಅಂತ ನಾವು ಅದನ್ನ ಅರ್ಥೈಸ್ಕೊಳ್ಬೇಕಾಗುತ್ತೆ. ಬರೀ ಹಾಗಾದ್ರೆ ಈ ನ್ಯಾಷನಲ್ ಹೆರಾಲ್ಡ್ ಕೇಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಬ್ಯಾಕ್ಗ್ರೌಂಡ್ ಹೇಳ್ಬಿಡ್ತೀನಿ. 2014ರಲ್ಲಿ ಶ್ರೀ ಸುಬ್ರಹ್ಮಣ್ಯಂ ಸ್ವಾಮಿ ಅವರು, ದ ಸೀನಿಯರ್ ಮೋಸ್ಟ್ ಅಡ್ವೊಕೇಟ್ ಫ್ರಮ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಅವರು ಇಡಿಗೆ ಒಂದು ಕಂಪ್ಲೇಂಟ್ ಅನ್ನು ರೈಸ್ ಮಾಡ್ತಾರೆ. ಏನು ಅಂತ ಹೇಳಿದ್ರೆ, ಈ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಅಸೋಸಿಯೇಟೆಡ್ ಜರ್ನಲ್ ಲಿಮಿಟೆಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಪರ್ಟಿಯನ್ನು ದ ಯಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರು, ಅಂದರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು, ಕೇವಲ 50 ಲಕ್ಷ ರೂಪಾಯಿಗೆ ಪ್ರಾಪರ್ಟಿಯನ್ನು ತಗೊಳ್ತಾರೆ. ಅಂದರೆ ಈ ಯಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರು ಅಸೋಸಿಯೇಟೆಡ್ ಜರ್ನಲ್ ಲಿಮಿಟೆಡ್ ಅನ್ನುವ ಒಂದು ಕಂಪನಿಯ ಒಟ್ಟಾರೆ ಆಸ್ತಿ 2,000 ಕೋಟಿ ರೂಪಾಯಿ ಇದೆ. ಆ 2,000 ಕೋಟಿ ರೂಪಾಯಿಯ ಪ್ರಾಪರ್ಟಿಯನ್ನು ಅಕ್ರಮವಾಗಿ ಕೇವಲ 50 ಲಕ್ಷ ರೂಪಾಯಿಗೆ ಟ್ರಾನ್ಸ್ಫರ್ ಆಗುತ್ತೆ. ಯಾರ ಹೆಸರ ಮೇಲೆ? ಯಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಓನ್ಡ್ ಬೈ ಶ್ರೀಮತಿ ಸೋನಿಯಾ ಗಾಂಧಿ ಅಂಡ್ ರಾಹುಲ್ ಗಾಂಧಿ. ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ ಡಾಕ್ಟರ್ ಸುಬ್ರಹ್ಮಣ್ಯಂ ಸ್ವಾಮಿ ಫ್ರಮ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಸೀನಿಯರ್ ಅಡ್ವೊಕೇಟ್, ಅವರು ಇಡಿಗೆ ಪತ್ರವನ್ನು ಬರೀತಾರೆ, ಕಂಪ್ಲೇಂಟ್ ಮಾಡ್ತಾರೆ. ಇದರ ಆಧಾರದ ಮೇಲೆ ಇಡಿ ಒಂದು ನೋಟಿಸನ್ನು ಕಳಿಸುತ್ತೆ ರಾಹುಲ್ ಮತ್ತು ಸೋನಿಯಾ ಅವರಿಗೆ. ಅವರು ಹಾಜರಾಗ್ತಾರೆ, ನಂತರ ಅರೆಸ್ಟ್ ಆಗ್ತಾರೆ, ನಂತರ ಅವರಿಗೆ ಬೇಲ್ ಕೂಡ ಸಿಗುತ್ತೆ. ಈಗ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಬೇಲ್ ಮೇಲೆ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಆಸ್ತಿಯ ಮುಟ್ಟುಗೋಲಿಗೆ ಈಗಾಗಲೇ ಇಡಿ ತನ್ನ ಎಲ್ಲ
ಪ್ರಯತ್ನವನ್ನು ಮಾಡಿದೆ. ಈ ನ್ಯಾಷನಲ್ ಹೆರಾಲ್ಡ್ ಕೇಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಪರ್ಟಿ ಏನಿದೆ ಅಲ್ಲ, ಪ್ರಾಪರ್ಟಿ ದೆಹಲಿ, ಮುಂಬೈ ಮತ್ತು ಲಕ್ನೋದಲ್ಲಿದೆ. ಸೊ ದೆಹಲಿಯಲ್ಲಿ ITOದಲ್ಲಿ ಇರ್ತಕ್ಕಂಥ ಹೆರಾಲ್ಡ್ ಹೌಸು, ಮತ್ತು ಮುಂಬೈನಲ್ಲಿ ಬಾಂದ್ರಾದಲ್ಲಿರ್ತಕ್ಕಂಥ ಒಂದು ಪ್ರಾಪರ್ಟಿ, ಲಕ್ನೋದಲ್ಲಿ ಬಿಶೇಶ್ವರನಾಥ್ ರಸ್ತೆಯಲ್ಲಿರ್ತಕ್ಕಂಥ ಒಂದು ಪ್ರಾಪರ್ಟಿಗೆ ಈಗಾಗಲೇ EC ನೋಟಿಸನ್ನು ಅಂಟಿಸಿದೆ ಮತ್ತು ಅಲ್ಲಿನ ನೋಂದಣಾಧಿಕಾರಿಗಳಿಗೆ ನೋಟಿಸನ್ನು ಕೊಟ್ಟಿದೆ. ವಿಶೇಷವಾಗಿ ಮುಂಬೈನಲ್ಲಿರ್ತಕ್ಕಂತಹ ಒಂದು ಕಟ್ಟಡದಲ್ಲಿ ಜಿಂದಾಲ್ JSW ಪ್ರಾಜೆಕ್ಟ್ ಕಂಪನಿ ಲಿಮಿಟೆಡ್ ಅವರು ಅದರಲ್ಲಿ ಬಾಡಿಗೆಗಿದ್ದಾರೆ. ಅದಕ್ಕೆ ಕೂಡ ಈಗ ಜಿಂದಾಲ್ ಪ್ರೈವೇಟ್ ಕಂಪನಿ ಲಿಮಿಟೆಡ್ ಅವ್ರಿಗೂ ಕೂಡ ಇಡಿ ನೋಟಿಸ್ ಕೊಟ್ಟಿದೆ. ತಕ್ಷಣಕ್ಕೆ ನೀವು ಅದನ್ನು ಖಾಲಿ ಮಾಡಬೇಕು ಅಂತೇಳಿ. ಅಕಸ್ಮಾತ್ ಖಾಲಿ ಮಾಡಿಲ್ಲ ಅಂತ ಹೇಳಿದರೆ ತಾವು ಅಲ್ಲಿ ಕೊಡ್ತಕ್ಕಂತಹ ಒಂದು ಬಾಡಿಗೆಯನ್ನು ಇಡಿಗೆ ಅಕೌಂಟಿಗೆ ನೀವು ಜಮಾ ಮಾಡಬೇಕು ಅಂತ ಈಗಾಗಲೇ ಒಂದು ನೋಟಿಸನ್ನು ಕೊಟ್ಟಿದೆ. ಒಟ್ಟಾರೆ ಒಂದು ಬ್ರೇಕಿಂಗ್ ನ್ಯೂಸ್ ಏನು ಅಂತ ಹೇಳಿದರೆ, ರಾಹುಲ್ ಗಾಂಧಿಗೂ ಮತ್ತು ಸೋನಿಯಾ ಗಾಂಧಿ ಅವರ ಆಸ್ತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸುಮಾರು 700 ಕೋಟಿಗಳನ್ನು ಈಗಾಗಲೇ ಇಡಿ ವಶಪಡಿಸಿಕೊಳ್ಳೋದಕ್ಕೆ, ಅದನ್ನು ವಾಪಸ್ ಪಡೆಯೋದಕ್ಕೆ ಈಗಾಗಲೇ ನೋಟಿಸನ್ನು ಕೊಟ್ಟಿದೆ. ಇದು ಬಹಳ ದೊಡ್ಡದಾಗಿರ್ತಕ್ಕಂತಹ ಒಂದು ಸೆಟ್ ಬ್ಯಾಕ್ ಅಂತ ಹೇಳ್ಬೋದು. ಏನೇ ಆದರೂ ಕೂಡ ಈ ರೀತಿ ಅಕ್ರಮವಾಗಿ 2,000 ಕೋಟಿಯ ಪ್ರಾಪರ್ಟಿಯನ್ನು ಕೇವಲ 50 ಲಕ್ಷಕ್ಕೆ ತಗೊಳ್ಳೋದಿದೆ ಅಲ್ಲ, ಇದ್ರ ಹಿಂದೆ ಇರ್ತಕ್ಕಂತಹ ಒಂದು ಕ್ರಿಮಿನಲ್ ಕಾನ್ಸ್ಪಿರಸಿ ಇದೆ ಅಲ್ಲ, ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ತನಿಖೆ ಆಗಬೇಕು ಅಂತ ಹೇಳಿ ನಾನು ಕೂಡ ಸರ್ಕಾರವನ್ನು